ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಅಕ್ಕಿ ಹಿಟ್ಟು 3 ಬಟ್ಟಲು, ಉಪ್ಪು ಸ್ವಲ್ಪ. ಮೊದಲು ಒಂದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿ ಕಣಕಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ, ನೀರು ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಪಾತ್ರೆಗೆ ಹಾಕಿ ಗಂಟಿಲ್ಲದಂತೆ ತಿರುಗಿಸಿಕೊಳ್ಳಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಉಪಯೋಗಿಸಬೇಕು, ತುಂಬ ಗಟ್ಟಿಯಾದರೆ ಬೇಯುವುದಿಲ್ಲ. 2 ಅಥವಾ 3 ನಿಮಿಷ ಇದೇ ರೀತಿ ತಿರುಗಿಸುತ್ತಾ ಇದ್ದರೆ ಅದು ಚೆನ್ನಾಗಿ ಕುದಿಯಲು ಪ್ರಾರಂಭಿಸುತ್ತದೆ. ಆಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನಿಧಾನವಾಗಿ ತಿರುಗಿಸುತ್ತಾ ಗಂಟಿಲ್ಲದಂತೆ ಕಣಕವನ್ನು ತಯಾರಿಸಿಕೊಳ್ಳಿ. ಕಣಕ ತಣ್ಣಗಾದ ನಂತರ ಒಂದು ಬೇಸಿನ್ಗೆ ಕಣಕ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೈಯಿಂದ ಬೆರೆಸಿ ನಂತರ ಚೆನ್ನಾಗಿ ನಾದಿ, ಬೇಕಾದರೆ ಸ್ವಲ್ಪ ನೀರನ್ನು ಸಹ ಉಪಯೋಗಿಸಬಹುದು. ನಾದಿದ ಹಿಟ್ಟು ಜಿಗುಟಾಗಿದ್ದರೆ ರೊಟ್ಟಿ ತೆಳ್ಳಗೆ ಬರುತ್ತದೆ. ನಂತರ ನಾದಿದ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ರೊಟ್ಟಿ ಮಣೆಯ ಮೇಲೆ ಸ್ವಲ್ಪ ಹಿಟ್ಟನ್ನು ಸವರಿ ಅದರ ಮೇಲಿಟ್ಟು ಸ್ವಲ್ಪ ಹೊತ್ತು ಕೈಯಿಂದ ರೊಟ್ಟಿಯನ್ನು ತಟ್ಟಿ, ನಂತರ ಮಣೆಗೆ ಸ್ವಲ್ಪ ಹಿಟ್ಟು ಹಾಕಿ ತಟ್ಟಿದ ರೊಟ್ಟಿಯ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಣಿಗೆಯಿಂದ ದುಂಡಾಗಿ ರೊಟ್ಟಿಯನ್ನು ಉಜ್ಜಿಕೊಳ್ಳಿ. ಒಲೆಯ ಮೇಲೆ ರೊಟ್ಟಿ ಹಂಚನಿಟ್ಟು ಅದು ಚೆನ್ನಾಗಿ ಕಾಯ್ದ ನಂತರ ತಟ್ಟಿದ ರೊಟ್ಟಿಯನ್ನು ಹಾಕಿ ಅದರ ಮೇಲೆ ಒದ್ದೆ ಬಟ್ಟೆಯಿಂದ ನೀರನ್ನು ಹಚ್ಚುತ್ತಾ ಹೋಗಿ. ಅದು ಚೆನ್ನಾಗಿ ಬೆಂದ ನಂತರ ರೊಟ್ಟಿಯನ್ನು ತಿರುಗಿಸಿ. ರೊಟ್ಟಿ ಸ್ಮೂತ್ ಆಗಿದ್ದರೆ ಉಬ್ಬಿಕೊಳ್ಳುತ್ತೆ. ನಂತರ 2 ಕಡೆ ರೊಟ್ಟಿಯನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ಸೊಪ್ಪಿನ ಪಲ್ಯದೊಂದಿಗೆ ರುಚಿಕರವಾದ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.